ಕೂಡ್ಲಿಗಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ನೇತೃತ್ವದಲ್ಲಿ ಸಂತೋಷ್ ಎಸ್ ಲಾಡ್ ಫೌಂಡೇಶನ್ ವತಿಯಿಂದ ಜರುಗಿದ ಬೃಹತ್ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಯುವ ಪೀಳಿಗೆ ಫೇಸ್ಬುಕ್, ವಾಟ್ಸಪ್ನಲ್ಲಿ ಸಮಯ ವ್ಯರ್ಥ ಮಾಡದೆ ದುಶ್ಚಟಗಳಿಗೆ, ಜಾತಿ ಧರ್ಮಗಳಿಗೆ ಬಲಿಪಶುವಾಗದೆ ದೇಶವನ್ನು ಕಟ್ಟಿ ಬೆಳೆಸುವ ಕಡೆ ಗಮನ ಹರಿಸಬೇಕೆಂದು ಕಿವಿ ಮಾತನ್ನು ಹೇಳಿದರು. ಕೆಲಸಗಳನ್ನ ಅವರು ಮುಖಾಂತರ ಸಂತೋಷ್ ಲಾಡ್ ಅವರ ಫೌಂಡೇಶನ್ ಮುಖಾಂತರ ಮಾಡ್ತಾ ಇದ್ದಾರೆ. ದಯಮಾಡಿ ಅದಕ್ಕೋಸ್ಕರ ಇದು ಒಂದು ತುಂಬಾ ಗೋಲ್ಡನ್ ಅಪರ್ಚುನಿಟಿ. ನಿಮಗೆ ದಯಮಾಡಿ ಇದನ್ನ ಒಂದು ಒಳ್ಳೆಯದನ್ನ ಉಪಯೋಗಿಸ್ಕೋಬೇಕಂತ ಹೇಳ್ಬಿಟ್ಟು ನಾನು ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಕೂಡ ನಾವು ಕೌಶಲ್ಯಾಭಿವೃದ್ಧಿಗೆ ನನ್ನ ಮಾನ್ಯ ಸಚಿವರು ನಮ್ಮ ಸಂತೋಷ್ ಲಾಡ್ ಅವರು ಸಚಿವರಾಗ್ತಾರೆ ಅಂತೇಳಿ ನನಗೆ ತುಂಬಾ ಗೊತ್ತಿತ್ತು. ಆದ್ರೆ ಒಂದು ಕೌಶಲ್ಯಾಭಿವೃದ್ಧಿ ಕೂಡ ಆಗ್ತಾರೆ ಅಂತೇಳಿ ನನಗೆ ತುಂಬಾ ಆಸೆ ಇದೆ. ಯಾಕಂದ್ರೆ ಸ್ಕಿಲ್ ಒಂದು ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ, ಕಲೆ ಕೌಶಲ್ಯತೆ. ಸೊ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಅದನ್ನ ಕಲಿಬೇಕು ನಾವು ಯಾವ್ದಾದ್ರು ಇದ್ರಲ್ಲಿ ಆಗಿರ್ಬೋದು. ಸೊ ಅಂತದ್ದು ಒಂದು ಅದು ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಆ ಕೌಶಲ್ಯಾಭಿವೃದ್ಧಿ ಅಂದ್ರೆ ಏನು, ಯಾವ ರೀತಿ ಉಪಯೋಗ ಆಗುತ್ತೆ ಅಂತೇಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅವ್ರಿಗೆ ಸಿಕ್ಕು ಇನ್ನೂ ಇಂಥ ಬೃಹತ್ ಕಾರ್ಯಗಳು ಕೂಡ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಮಾಡ್ಲಿ ಅಂತ ಹೇಳ್ತಾ, ಮತ್ತೆ ಯಾರು ದಯಮಾಡಿ ಅವಕಾಶಗಳನ್ನ ಒಂದು ಒಳ್ಳೆ ಅವಕಾಶಗಳು ಬಂದಾಗ ಉಪಯೋಗಿಸ್ಕೊಳ್ಬೇಕಂತ ಹೇಳ್ತೀನಿ ನಾನು ಖಂಡಿತ ಹೇಳ್ತಾ. ಮತ್ತೆ ಈ ಬರೀ 18ರಿಂದ 26 ಅಷ್ಟೇ ಅಲ್ಲ, ಮುಂದೆ ಎಲ್ಲ ರಾಜಕೀಯ ಅವಕಾಶಗಳು ಕೂಡ ತಮ್ಮ ಮುಖಾಂತರ ಬಹಳ ನಿರೀಕ್ಷೆಯಲ್ಲಿದ್ದಾರೆ. ಖಂಡಿತ ಅವ್ರ ಮುಖಾಂತರ ನಿಮ್ಗೆಲ್ಲರಿಗೂ ಯಾರ್ಯಾರು ಒಳ್ಳೊಳ್ಳೆ ಅವಕಾಶಗಳಲ್ಲಿದ್ದೀರಿ, ನಂಬಿಕಸ್ಥರಿದ್ದೀರಿ, ಅವ್ರ ಜೊತೆಗಿದ್ರೆ ಖಂಡಿತ ಅವರು ನಂಬ್ಕೊಂಡಿರೋಕೆ ಯಾವತ್ತೂ ಸರಿದಾರಿ ತೋರಿಸ್ತಾರೆ. ಒಳ್ಳೆ ದಾರಿ, ನಾನು ಹೇಳ್ತಾ ಇದ್ದೀನಿ, ಒಳ್ಳೆ ದಾರಿ ತೋರಿಸ್ತಾರೆ ಅನ್ನೋದಕ್ಕೆ ಖಂಡಿತ ನಾನು ಕೂಡ ಒಂದು ಎಕ್ಸಾಂಪಲ್ ಬಂದಿದ್ದಾರೆ ನಿಮ್ಮ ಮನೆ ಮುಂದೆ. ಸೊ ಇದು ನಿಮ್ಮ ಮೇಲೆ ನಮ್ಮ ಸಣ್ಣಪ್ಪ ಬೇಡ ಅಂದ, ನಮ್ಮ ದೊಡ್ಡವ ಬೇಡ ಅಂದ್ಲು, ಅಲ್ಲಿ ಹೋಗೋದು ಬೇಡ, ಇಲ್ಲೇ ಕೆಲಸ ಕೊಡ್ರಿ ಅಂತಂದು ಆಯ್ತಾ. ನಾನು ಇವತ್ತು ಈ ಕೂಡ್ಲಿಗಿಲ್ಲೇ ಇಲ್ಲ ನರಸಿಂಹಗಿರಿಯಲ್ಲೇ ಏನಾದರೂ ಇದ್ದಿದ್ರೆ ಇವತ್ತು ನಿಮ್ಮ ಮುಂದೆ ನಿಲ್ಲಂತ ಅವಕಾಶ ಬರ್ತಿರ್ಲಿಲ್ಲ. ಸೊ ದೊಡ್ಡದಾಗಿ ಎಲ್ಲ ಮನೆಗಳಲ್ಲೂ ಸಮಸ್ಯೆಗಳಿರ್ತದೆ, ಪ್ರತಿ ಮನೆಯಲ್ಲೂ ಅವ್ರದೇ ಆದಂಥ ಸಮಸ್ಯೆಗಳಿರ್ತದೆ. ಆ ಎಲ್ಲ ಸಮಸ್ಯೆಗಳು ನೀವು ತಗೊಂಡು ಇಲ್ಲೇ ಕೆಲಸ ಮಾಡಿ ಇಲ್ಲೇ ದುಡಿಬೇಕು, ಇಲ್ಲೇ ಸಾಯ್ಬೇಕಂತೇನಿಲ್ಲ. ಪರಿಸ್ಥಿತಿಗಳು ಮತ್ತೆ ವ್ಯವಸ್ಥೆಗಳಿಗೆ ತಕ್ಕಂಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ಎಲ್ಲ ರಕ್ಕೆ ಬಿಚ್ಚಬೇಕು, ಹೊರಗೆ ಹಾರಬೇಕು. ಅವಾಗಲೇ ನಿಮ್ಗೆ ಗೊತ್ತಾಗ್ತದೆ ನಿಮಗೆ ಕೆಲಸ ಅಟ್ಲೀಸ್ಟ್ ನಿಮ್ಗೆ ಒಂದು ಒಳ್ಳೆ ಕೈನೋ ಒಳ್ಳೇದು ಒಂದು ಅನುಭವ ಸಿಗ್ತದೆ. ಅನುಭವದ ಮೇಲೆ ಮುಂದಿನ ಜೀವನ ರೂಪ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ಒಂದು ವೇದಿಕೆಯಲ್ಲಿ ಬಂದಿದ್ದೀವಿ, ನಿಮ್ ಪರವಾಗಿರ್ತೀವಿ. ಮುಂದಿನ ದಿನದಲ್ಲಿ ತಾವೆಲ್ಲರೂ ಕೂಡ ಒಳ್ಳೆ ಭವಿಷ್ಯವನ್ನು ರೂಪಿಸಬೇಕು, ಈ ಕಾರ್ಯಕ್ರಮ ಸದ್ಬಳಕೆ ಮಾಡ್ಕೋಬೇಕು. ಭಗವಂತಲ್ಲಿ ಈ ಒಂದು ಕಾರ್ಯಕ್ರಮದಿಂದ ನಿಂಗೆ ಆದೆ ಅಂತ ಹೇಳಿದ್ನಪ್ಪ ಅಂದ್ರೆ ಖಂಡಿತ ನಾವೇನ್ ಅನ್ಕೊಂಡಿದ್ವಿ ಅದು ಕನಸು ನನಸಾದಂಗ ಆಗ್ತದೆ ಅಂತ ನನಸು ಬಾಬಾ ಸಾಹೇಬ್ ಅಂಬೇಡ್ಕರ್ ನನಸು ಏನು ಇತ್ತಲ್ಲ, ಹಂಗೆ ಇತಿಹಾಸ ಸೃಷ್ಟಿ ಮಾಡ್ತಕ್ಕಂತ ಒಂದು ಭವಿಷ್ಯವನ್ನು ತಾವು ಆಗ್ಲಿ ಅಂತೇಳಿ ದೇಶಕ್ಕೆ ಪ್ರಜೆ ಆಗ್ಲಿ, ನಾಡಿಗೆ ಪ್ರಜೆ ಆಗ್ಲಿ, ನಮ್ಮ ಊರಿಗೆ ಒಬ್ಬ ಒಳ್ಳೆ ಪ್ರಜೆ ಆಗ್ಲಿ, ನಮ್ಮ ಹಳ್ಳಿಗೆ ಒಂದು ಒಳ್ಳೆ ಆಸ್ತಿ ಆಗಿರುತ್ತೆ ಶುಭ ಹಾರೈಸ್ತಾ ನನ್ನ ಮಾತು ಮುಗಿದ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಒಂದು ಯೋಚನೆ ಮಾಡಿದ್ರು. ಆ ಯೋಚನೆ ಏನಂತ ಹೇಳಿದ್ರೆ, ಅವರು ಶಾಸಕರ ಆದಾಗದಿಂದ ಕೂಡ ಶಾಸಕರ ಕಚೇರಿಗೆ ಪ್ರತಿನಿತ್ಯ ಇಡೀ ತಾಲೂಕಿನಾದ್ಯಂತ ಸರ್ ನಮ್ಮ ಮಕ್ಕಳಿಗೆ ಅಲ್ಲಿ ಕೆಲಸ ಕೊಡ್ಸಿರಿ, ಇಲ್ಲಿ ಕೆಲಸ ಕೊಡ್ಸಿರಿ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಈ ಟೈಪ್ ಅವ್ರಿಗೆ ಹೇಳಿ 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 ಎಷ್ಟು ಸಾಧ್ಯತೆ ಅಷ್ಟೆಲ್ಲ ಕಡೆಗೆ ಕಳಿಸ್ಕೊಟ್ರು. ಆದರೆ ಎಷ್ಟು ಕಳಿಸಿದ್ರು ಕೂಡ ನಿರಂತರವಾಗಿ ಒಂದು ನದಿ ರೂಪದಲ್ಲಿ ಹರಿದು ಬರ್ತಾನೆ ಇತ್ತು ಸಮಸ್ಯೆ. ಆ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಬೇಕಂತ ಹೇಳಿದ್ರೆ ಒಂದೇ ಮಾರ್ಗ ಅಂತೇಳಿ ಅವ್ರು ಯೋಚನೆ ಮಾಡಿದ್ರು. ಆ ಮಾರ್ಗನೇ ಸಂತೋಷ್. ನಮ್ಮ ಹೆಸರು ಮಾತ್ರ ಅಷ್ಟೇ, ಕೆಲಸ ಎಲ್ಲ ಮಾಡಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅವರೇ. 45 ಕಂಪನಿ ಇಲ್ಲಿ ಬರಬೇಕು, ಯುವಕರಿಗೆ ಕೆಲಸ ಸಿಗ್ಬೇಕಂತ ಹೇಳಿ ಒತ್ತಡವನ್ನು ತಂದು ಈ ಕಾರ್ಯಕ್ರಮ ಇಲ್ಲಿ ಆಗ್ಬೇಕಾಗಿದ್ರೆ ಡಾಕ್ಟರ್ ಶ್ರೀನಿವಾಸ್ ಅವರ ಮೂಲ ಕಾರಣ. ಅದಕ್ಕೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಕೂಡ್ಲಿಗಿ ಇನ್ನ ಜಾಸ್ತಿ ರಿಜಿಸ್ಟ್ರೇಷನ್ ಆಗ್ಬೇಕಾಗಿತ್ತು. ಇಲ್ಲಿ ಇವತ್ತೇನು ತಾವು ರಿಜಿಸ್ಟರ್ ಆಗಿದ್ದೀರಿ, ನಾವು ಎಷ್ಟೋ ಜನಕ್ಕೆ ಇಲ್ಲಿ ವರ್ಕ್ ಆರ್ಡರ್ನ ಕೊಡ್ತೀವಿ. ಬಹಳಷ್ಟು ಜನ ಕೆಲಸಕ್ಕೆ ಹೋಗೋದಿಲ್ಲ, ಅಲ್ಲಿ ಸಮಸ್ಯೆಗಳಿದ್ದಾವೆ. ಕೆಲವರು ಹೋಗ್ತಾರೆ, ಅಲ್ಲಿ ಸಂಬಳದ ಅನಾನುಕೂಲ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಕಂಪನಿ ಎಷ್ಟು ಸಂಬಳ ಕೊಡ್ತಿಲ್ಲ ನಿಮಗೆ ನೇರವಾಗಿ ಹೇಳ್ತಾ ಇದೀವಿ. ನಿಮಗೆ ಯಾವ ಕಂಪನಿಯಲ್ಲಿ ಎಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ, ಎಲ್ಲಿ ನಿಮ್ಮ ಅಕಾಮಿಡೇಷನ್ ಇರುತ್ತೋ ಇಲ್ಲೋ, ಊಟ ಕೊಡ್ತಾರೋ ಇಲ್ಲ, ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲೇ ಡಿಸ್ಪ್ಲೇ ಮಾಡಿದ್ದೀವಿ ಯಾವ ಕಂಪನಿ ಇದೆ ಅಂತ ಹೇಳಿ. ಎರಡನೇದು, ಇನ್ನು ಮುಂದುಗಡೆ ಅಲ್ಲಿ ಹೋದ್ಮೇಲೆ ಕೂಡ ನಿಮಗೆ ಯಾವುದೇ ಸಮಸ್ಯೆ ಆದ್ರೆ ನಮ್ಮ ಫೌಂಡೇಶನ್ ವತಿಯಿಂದ ಸಾಧಿಕರು ಇದ್ದಾರೆ,
ನಿಮಗೆ ಹೆಂಗಿದ್ರು ಡಾಕ್ಟರ್ ಶ್ರೀನಿವಾಸ್ ಪರಿಚಯ ಇದ್ದಾರೆ, ಅವ್ರ ಫೋನ್ ನಂಬರ್ ಕೂಡ ತಗೊಳ್ಳಿ. ನಮ್ಮ ಸಾಧಿಕ್ ಅವರಿದ್ದಾರೆ, ನಮ್ಮ ಫೋನ್ ನಂಬರ್ ಕೂಡ ತಗೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ನೀವು ಹೋಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅನಾನುಕೂಲ ಆದ್ರೆ ನಮ್ಮ ಫೌಂಡೇಶನ್ ಪ್ರಾಮಾಣಿಕವಾಗಿ ನಿಮ್ಮ ಟೇಬಲ್ ಹೋಗಿ ವಿಧಾನಸೌಧದಲ್ಲಿ ಡಿಬೇಟ್, ಎಲ್ಲಾ ವಿಷಯದಲ್ಲಿ ಡಿಬೇಟ್ ಮಾಡಿ ಎಲ್ಲಾ ಸಚಿವರಲ್ಲಿ ಚೆನ್ನಾಗಿರ್ತಕ್ಕಂಥ ಯಾವುದೇ ಶಾಸಕ ಇದ್ರೆ ಅದು ಹೆಮ್ಮೆಯನ್ನು ನನ್ನ ಸ್ನೇಹಿತ ಡಾಕ್ಟರ್ ಶ್ರೀನಿವಾಸ ಬಯಸ್ತೇನೆ. ಪ್ರಯತ್ನ ದಿನ ಬೆಳಿಗ್ಗೆ ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು, ಇವತ್ತಿನ ವ್ಯವಸ್ಥೆಯಲ್ಲಿ ನೀವೇನು ಆಯ್ಕೆ ಮಾಡಿರ್ತಕ್ಕಂಥ ನಾಯಕ ಯಾರು ಡಾಕ್ಟರ್ ಶ್ರೀನಿವಾಸ್ ಇದ್ದಾರೆ. ನಾನು MA ಆಗಿ ಏನೋ ನಮ್ಮ ಫ್ರೆಂಡ್ ನ ಗೆಲ್ಸ್ಬಿಟ್ರಿ ಅಂತ ಹೇಳಿ ಆತ್ಮ ಪರವಾಗಿ ಸುಮ್ಮನೆ ನಾನು ತುಷ್ಟು ಹೇಳಕ್ ಬಂದಿಲ್ಲ. ಪ್ರಾಮಾಣಿಕವಾಗಿ ಡಾಕ್ಟರ್ ಶ್ರೀನಿವಾಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಅವಧಿವರೆಗೆ ನೀವೆಲ್ಲಿವರೆಗೆ ಅವರಿಗೆ ಆಶೀರ್ವಾದ ಮಾಡಿದ್ರಿ, ನಾನು ಅದನ್ನ ನಂಬಿಕೆ ಇದೆ, ಭರವಸೆ ಇದೆ, ವಿಶ್ವಾಸವನ್ನು ಕೊಡ್ತೀನಿ. ಅತ್ಯಂತ ಪ್ರಾಮಾಣಿಕತೆಯಿಂದ ಸಂಪೂರ್ಣ ಸರ್ವೋತ್ತಮ ಅಭಿವೃದ್ಧಿ ಜೊತೆಗೆ ಎಲ್ಲ ಸಮಾಜದ ಪರವಾಗಿ ನಮ್ಮ ಡಾಕ್ಟರ್ ಶ್ರೀನಿವಾಸ್ 50 ವರ್ಷ ಆಗ್ಲಿಕ್ಕೆ ಬಂದ. ನಿನಗೆ ನೀನು ಸೇಮ ಆಯ್ತು, ನಾವಿಬ್ರು ಮುದಿರಾಗಿ ಆಲ್ರೆಡಿ 75 ವರ್ಷ ನಮ್ಮ ಪುಣ್ಯ ಲಾಟ್ರಿ ನಾವು ಬದುಕಿದ್ರೆ. ಆ 75 ವರ್ಷದಲ್ಲಿ ಇಬ್ರು 50 ವರ್ಷ ಕಳೆದು ಬಿಟ್ಟಿದ್ರು. ತೂಕ ನಿನಗೆ ಎಷ್ಟು? 57. ನಮ್ಗಿನ ಜಾಸ್ತಿ ಆಯ್ತು ಗಿರಾಕಿ. ಅಂದ್ರೆ 66% ಲೈಫ್ ವಿ ಹ್ಯಾವ್ ಲಿವ್ಡ್, ಆಲ್ಮೋಸ್ಟ್ 70% ಲೈಫ್ ವಿ ಹ್ಯಾವ್ ಲಿವ್ಡ್. ನಮ್ಮ ಅನುಭವನೂ ಇದೆ, ನಮ್ಮ ವಿಚಾರನೂ ಇದೆ. ಈ ದೇಶ ಬದಲಾವಣೆ ಆಗ್ಬೇಕಾಗಿದ್ರೆ ಮುಂದೆ ನೀವಿಲ್ಲಿ ಕೂತ್ಕೊಂಡಿರಲ್ಲ. ಮೊದಲು ಟಿವಿ ಎಷ್ಟು ಬೇಕಷ್ಟೇ ನೋಡಕ್ ಚಾಲು ಮಾಡ್ರಿ, ಫೇಸ್ಬುಕ್ ಎಷ್ಟು ಬೇಕಷ್ಟೇ ಯೂಸ್ ಮಾಡ್ರಿ, ಕೆಲ್ಸಕ್ಕೆ ಬರೋದು ಇನ್ಫಾರ್ಮೇಶನ್ ತಗೋಬೇಡ್ರಿ. ಇವರೊಂದು ಫೌಂಡೇಶನ್ ಇದೆ, ಇವ್ರ ಕಡೆಯಿಂದ ವಿಶೇಷ ಚೇತನರಿಗೆ 22,000 ಜನಕ್ಕೆ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅಂತವರು ಇವತ್ತು ನಮ್ಮ ತಾಲೂಕಿಗೆ ಮಾನ್ಯ ಸಂತೋಷ್ ಲಾಡ್ ಫೌಂಡೇಶನ್ ಕಡೆಯಿಂದ ಬಂದಿದ್ದಾರೆ. ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ವಾಯ್ಸ್ ಆಫ್ ನೀಡಿ ಅಂತ ಹೇಳಿ ಫೌಂಡೇಶನ್ ನಮ್ಮ ಸ್ನೇಹಿತರು ಕೇಳಿಸ್ಕೊಳ್ರಮ್ಮ, ಏನಮ್ಮ ಕೇಳಿಸ್ಕೊಳ್ಳಮ್ಮ ದಯಮಾಡಿ. ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ಅಂತ ಹೇಳಿ ನಮ್ಮ ಸ್ನೇಹಿತರು, ನಮ್ಮ ಫೌಂಡೇಶನ್ ಎಲ್ಲೆಲ್ಲಿ ಉದ್ಯೋಗ ಮೇಳ ಮಾಡ್ತೀವಿ ಅವರು ನಮ್ಮ ಜೊತೆ ಸಹಕರಿಸ್ತಾರೆ. ನಾನಿದು ಡಿಸಬಿಲಿಟಿ ಆಗಿರ್ಲಿ, ವಿಕಲಚೇತನ ಅಂತ ಹೇಳಕ್ ಹೋಗುದಿಲ್ಲ. ನಾನು ಐಸೆ ಮೋಸ್ಟ್ ಡಿಟರ್ಮೈನ್ಡ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀನಿ. ಒನ್ ಆಫ್ ದ ಮೋಸ್ಟ್ ಡಿಟರ್ಮೈನ್ಡ್ ಪೀಪಲ್ ಇನ್ ದ ವರ್ಲ್ಡ್. ನಿಜಕ್ಕೂ ನಾವೆಲ್ಲರೂ ವಿ ಶುಡ್ ಅಪ್ರಿಶಿಯೇಟ್ ಡಾಕ್ಟರ್ ಶ್ರೀನಿವಾಸ್ ಹೂ ಹಸ್ ಟೇಕನ್ ಸಚ್ ಇನಿಷಿಯೇಟಿವ್. ಇವತ್ತು ಅವರು ಇನಿಷಿಯೇಟಿವ್ ತಗೊಂಡಿದ್ದಕ್ಕೆ ಇವತ್ತು ಒಂದು ಪ್ರಯತ್ನ ಇದೆ. ಈ ಆಫರ್ ಲೆಟರ್ ಕೊಟ್ಟಿದೀವಿ ಅಂದ ತಕ್ಷಣ ಕೆಲಸ ಅಲ್ಲ, ನೀವಲ್ಲಿ ಹೋದನ್ನೇ ಕೆಲಸ ಸಿಗೋದು. ಕರೆಕ್ಟ್ ಅಲ್ರಿ? ನೀವಲ್ಲಿ ಹೋಗ್ಬೇಕು, ಆ ಜಾಗದಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಎಂಪ್ಲಾಯ್